ಹಾಯ್ ಗೈಸ್, ನೀವೆಲ್ಲ ತಮ್ಮನಲ್ಲಿ ನೋಡಿರುವ ಹಾಗೆ ವಾಟ್ಸಪ್ನವರು ಒಂದು ಹೊಸ ಅಪ್ಡೇಟ್ನ ಬಿಟ್ಟಿದ್ದಾರೆ. ಅಪ್ಡೇಟ್ನ ಬಿಟ್ಟ ಮೇಲೆ ಫ್ಯೂಚರ್ಸ್ಗಳನ್ನ ಕೊಟ್ಟಿರ್ತಾರಲ್ವಾ, ಆ ಫ್ಯೂಚರ್ಸ್ಗಳ ಬಗ್ಗೆನೇ ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದವರು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನ್ ಕೂಡ ಇದೆ, ಲೈಕ್ನ ಒತ್ತಿ. ವಿಷಯಕ್ಕೆ ಬರೋಣ ಗೈಸ್. ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿರೋ ವಾಟ್ಸಪ್ನ ಅಪ್ಡೇಟ್ ಮಾಡಿ, ಇಲ್ಲಾಂದ್ರೆ ಈ ಫ್ಯೂಚರ್ಸ್ಗಳು ಅಲ್ಲಿ ಇರೋದೇ ಇಲ್ಲ. ಅಪ್ಡೇಟ್ ಮಾಡಿದವ್ರು ಹೇಗೆ ಕಾಣಿಸುತ್ತೆ ಫ್ಯೂಚರ್ಸ್ಗಳು, ಹಾಗಾಗಿ ಫಸ್ಟ್ ವಾಟ್ಸಪ್ನ ಅಪ್ಡೇಟ್ ಮಾಡಿ. ಮೊದಲನೇ ಫ್ಯೂಚರ್ ಬಂದ್ಬಿಟ್ಟು ಫಸ್ಟ್ ನೀವು ನಿಮ್ಮ ಮೊಬೈಲ್ನಲ್ಲಿರೋ ವಾಟ್ಸಪ್ನ ಓಪನ್ ಮಾಡಿ. ನಂತರ ಎಕ್ಸಾಂಪಲ್ಗೋಸ್ಕರ ಯಾವ್ದಾದ್ರು ಸುಮಾರು ಥರದ ಗ್ರೂಪ್ಗಳನ್ನ ಇಟ್ಟಿರ್ತೀರಾ, ಅದರಲ್ಲಿ ಯಾವ್ದಾದ್ರು ಒಂದು ಗ್ರೂಪ್ನ ಓಪನ್ ಮಾಡಿ. ನಂತರ ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಬೆಣ್ಣೆ ಇಟ್ಕೊಂಡು ಈ ಥರ ಎಳೆದು ಬಿಟ್ರೆ ಸಾಕು, ಒಂದು ಕಾಲ್ ಹೋಗುತ್ತೆ. ನಿಮ್ಮ ಗ್ರೂಪಲ್ಲಿರೋ ಎಲ್ಲ ಮೆಂಬರ್ಸ್ಗಳಿಗೂ ಕಾಲ್ ಹೋಗುತ್ತೆ. ಬೇಕಾದರೆ ಜಾಯಿನ್ ಆಗ್ಬೋದು ಅಂತ ಅವರಲ್ಲಿ ಜಾಯಿನ್ ಬಟನ್ ಮೇಲೆ ಒತ್ತಿದ್ರೆ ಕಾಲ್ನ ಪಿಕ್ ಮಾಡ್ಕೊಂಡು ನಿಮ್ಮ ಜೊತೆ ಎಲ್ಲ ಮಾತಾಡ್ಬೋದು. ಈ ತರ ಒಂದು ಫ್ಯೂಚರ್ ಕೂಡ ವಾಟ್ಸಪ್ ನಲ್ಲಿ ಕೊಟ್ಟಿದ್ದಾರೆ. ನೀವು ಕೂಡ ಟ್ರೈ ಮಾಡಿ ಗೈಸ್. ಟ್ರೈ ಮಾಡಕ್ಕೆ ಏನಾದ್ರು ದುಡ್ಡು ಕೊಡ್ಬೇಕಾ ಗೈಸ್? ನೆಕ್ಸ್ಟ್ ಫ್ಯೂಚರ್ ಬಂದ್ಬಿಟ್ಟು ನೀವು ನಿಮ್ಮ ಮೊಬೈಲ್ ನಲ್ಲಿ ಅಂದ್ರೆ ವಾಟ್ಸಪ್ ನಲ್ಲಿ ಪ್ರೊಫೈಲ್ ನ ಚೇಂಜ್ ಮಾಡ್ತಿರ್ತೀರಲ್ಲ, ಆ ಪ್ರೊಫೈಲ್ ಮಾಡೋ ಚೇಂಜ್ ಮಾಡ್ತಿರ್ತಾರೆ, ಅಲ್ಲಿ 2 ಎಕ್ಸ್ಟ್ರಾ ಫ್ಯೂಚರ್ಗಳನ್ನ ಕೊಟ್ಟಿದ್ದಾರೆ. ಯಾವ್ದಾದಪ್ಪ ಅಂದ್ರೆ ಫಸ್ಟ್ ನೀವು ನಿಮ್ಮ ವಾಟ್ಸಪ್ ನಲ್ಲಿ ಪ್ರೊಫೈಲ್ ಚೇಂಜ್ ಮಾಡ್ತಿರಲ್ಲ, ಅಲ್ಲಿಗೆ ಹೋಗಿ ನಂತರ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ತೆಳಗಡೆ 2 ಕಾಣಿಸ್ತಿದೆ ನೋಡಿ, ಅವತಾರ್ ಮತ್ತೆ AI ಇಮೇಜಸ್. ಫಸ್ಟ್ ಅವತಾರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅವತಾರ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಎಡಿಟ್ ಮಾಡಿ ಇಟ್ಟಿದ್ದೀನಿ ನನ್ನ ಅವತಾರ ಹೇಗಿರ್ಬೇಕಂತ. ನೀವು ಕೂಡ ಎಡಿಟ್ ಮಾಡ್ಕೋಬಹುದು. ಮತ್ತೆ ತೋರಿಸ್ತೀನಿ ನೋಡಿ, ಇಲ್ಲಿ ಎಡಿಟ್ ಅವತಾರ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಹೋಗುತ್ತೆ. ಇನ್ನೂ ಎಡಿಟ್ ಮಾಡ್ಬೋದು. ನಿಮ್ಮ ಬಾಡಿಗಳನ್ನು ಅಥವಾ ಫೇಸು ಅಥವಾ ಹೇರ್ ಸ್ಟೈಲ್ ಇವುಗಳನ್ನು ಕೂಡ ನೀವು ಎಡಿಟ್ ಮಾಡ್ಬೋದು. ಸ್ವಲ್ಪ ಲೋಡ್ ಆಗ್ತಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಹೇಳಿದ್ರೆ ಬಟ್ಟೆಗಳನ್ನು ಕೂಡ ನೀವು ನಿಮಗೆ ಇಷ್ಟವಾದ ಬಟ್ಟೆಗಳನ್ನು ಕೂಡ ನಿಮ್ಮ ಅವತಾರಿಗೆ ಹಾಕ್ಬೋದು. ಇಲ್ಲಿ ನೋಡಿ, ಹೇರು, ಗರ್ಲ್ಸ್ ಹೇರು ಕೂಡ ಇದೆ, ಬಾಯ್ಸ್ ಹೇರು ಕೂಡ ಇದೆ. ಅದ್ರ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಮೇಕಪ್ ಕೂಡ ಮಾಡ್ಬೋದು ಗೈಸ್ ಅವತಾರ್ಗೆ. ನೆಕ್ಸ್ಟ್ ಫೇಸ್ ಅದರದ್ದು ಡಿಸೈನ್ ಎಲ್ಲ ಬೇಕಾದರೆ ಎಡಿಟ್ ಮಾಡ್ಕೋಬೋದು, ಫೇಸ್ ಹೇಗಿರ್ಬೇಕು ಅನ್ನೋದನ್ನೆಲ್ಲ. ನೆಕ್ಸ್ಟ್ ಬಾಡಿ, ನೀವು ಬಾಡಿ ಬಿಲ್ಡರ್, ನನ್ನ ಅವತಾರ ಬಾಡಿ ಬಿಲ್ಡರ್ ಆಗಿ ಕಾಣಿಸ್ಬೇಕಂದ್ರೂ ಕೂಡ ಇಲ್ಲಿ ಬಾಡಿ ಬಿಲ್ಡರ್ ಆಪ್ಷನ್ ಕೂಡ ಇದೆ ನೋಡಿ. ಇವನ್ನೆಲ್ಲ ಕೂಡ ಎಡಿಟ್ ಮಾಡ್ಕೋಬೋದು, ಆಪ್ಷನ್ನ ಕೊಟ್ಟಿದ್ದಾರೆ. ಇದ್ರ ಮುಖಾಂತರ ನಿಮ್ಮ ಅವತಾರನ ಎಡಿಟ್ ಮಾಡಿಕೊಂಡು ನಿಮ್ಮ ವಾಟ್ಸಪ್ ಪ್ರೊಫೈಲಲ್ಲಿ ಹಾಕೋಬೋದು ನೋಡಿ. ಮತ್ತೆ ಅವತಾರ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಮಾಡ್ಬೋದು, ಇಲ್ಲಿ ಕಲರ್ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಗೈಸ್, ಅವಾಗಲೇ ಹೇಳಿದ್ನಲ್ಲ, ಪ್ರೊಫೈಲ್ ಸೆಂಡ್ ಮಾಡ್ತಿರೋ ವಾಟ್ಸಪ್ಪಲ್ಲಿ ಅದರಲ್ಲಿ ಇನ್ನೂ 2 ಎಕ್ಸ್ಟ್ರಾ ಫ್ಯೂಚರ್ನ ಕೊಟ್ಟಿದ್ದಾರಂತ. ಅದರಲ್ಲಿ ಒಂದು ಅವತಾರ ಫ್ಯೂಚರ್ನ ನಾನು ನಿಮಗೆ ಈಗ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು AI ಇಮೇಜಸ್ ಅಂತ ಇದಿಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಅದೇ ಪ್ರೊಫೈಲ್ ಚೇಂಜ್ ಮಾಡ್ತಿರಲ್ಲ, ಅಲ್ಲಿಗೆ ಹೋಗಿ ನಂತರ ಎಡಿಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕಾಣಿಸ್ತಿದೆಯಲ್ಲ AI ಇಮೇಜಸ್ಸು, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡ್ತಿರ್ಬೋದು, ಇದು ಆಲ್ರೆಡಿ ಸುಮಾರು ಥರದ ಫೋಟೋಗಳನ್ನ ಕ್ರಿಯೇಟ್ ಮಾಡಿ ಇಟ್ಟಿದೆ. ನಿಮ್ಗೆ ಇಷ್ಟ ಆಗಿದ್ರೆ ಹಾಕೋಬೋದು. ನಮಗಿದು ಯಾವುದು ಇಷ್ಟ ಆಯ್ತಿಲ್ಲ, ನಮಗೆ ಬೇರೆ ಏನೋ ಬೇಕು ಅನ್ನಿಸ್ತಿದೆ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ಇಲ್ಲಿ ಡಿಸ್ಕ್ರೈಬ್ ಆನ್ ಇಮೇಜ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಫೋಟೋ ಬೇಕು ಅನ್ನೋದನ್ನ ಇಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಸಾಕು. ಇದು AI ಜನರೇಟ್ ಮಾಡಿ ನಿಮಗೆ ಒಂದು ಫೋಟೋವನ್ನು ಕೊಡುತ್ತೆ ಫೈನಲ್ಲು. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಒಂದು 4-5 ಕೊಡುತ್ತೆ ಎಕ್ಸಾಂಪಲ್ ಆಗಿ. ಅದ್ರಲ್ಲಿ ನಿಮಗೆ ಯಾವ್ದು ಬೇಕೋ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಪ್ರೊಫೈಲ್ಗೆ ಹಾಕೋಬಹುದು. ವಾಟ್ಸಪ್ನ ಮತ್ತೊಂದು ಹೊಸ ಫ್ಯೂಚರ್ ಬಂದ್ಬಿಟ್ಟು ಫಸ್ಟ್ ನೀವು ನಿಮ್ಮ ವಾಟ್ಸಪ್ನ ಓಪನ್ ಮಾಡಿ. ನಂತರ 3 ಡಾಟ್ಸ್ ಕಾಣ್ತಾ ಇದ್ದಿಲ್ಲ ರೈಟ್ ಸೈಡ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಸೆಟ್ಟಿಂಗ್ಸ್ನ ಓಪನ್ ಮಾಡಿ. ನಂತರ ಇಲ್ಲಿ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಫಾಲ್ಟ್ ಚೈನ್ ಥೀಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಥೀಮ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಲೆಫ್ಟ್ ಸೈಡ್ಗೆ ನೀವು ಸ್ಲೈಡ್ ಮಾಡಿದ್ರೆ ಸುಮಾರು ಥರದ ಚಾರ್ಟ್ ಕಲರ್ಸ್ಗಳನ್ನ ನೋಡ್ತಾ ಇರ್ಬೋದು. ನಿಮಗೆ ಯಾವ್ದು ಬೇಕೋ ಆ ಚಾರ್ಟ್ಗಳನ್ನ ನೀವು ಬೇಕಾದರೆ ಹಾಕೊಂಡು ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ಬೋದು ನಿಮ್ಗೆ ಇಷ್ಟ ಆದರೆ. ನೆಕ್ಸ್ಟ್ ತೆಳಗಡೆ ಈ ವಾಲ್ಪೇಪರ್ ಇರುತ್ತೆ ನೋಡಿ, ಚಾರ್ಟ್ ವಾಲ್ಪೇಪರ್ ನೋಡಿ. ಮೊದಲು ಒಂದು ಸ್ವಲ್ಪ ಇದು ಚಾರ್ಟ್ ವಾಲ್ಪೇಪರ್ಸು, ಈಗ ಸುಮಾರು ಥರದ ವಾಲ್ಪೇಪರ್ಸ್ಗಳನ್ನ ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡು ನೋಡ್ತಾ ಇರ್ಬೋದು. ಇದರಲ್ಲಿ ನೀವು ಬ್ರೈಟ್ನೆಸ್ನ ಜಾಸ್ತಿ ಬೇಕಾದರೂ ಮಾಡ್ಕೋಬೋದು, ಕಡಿಮೆ ಬೇಕಾದರೂ ಮಾಡ್ಕೋಬೋದು. ನಿಮ್ಮ ಅಡ್ಜಸ್ಟ್ ಅಂದರೆ ನಿಮಗೆ ಹೇಗೆ ಅಡ್ಜಸ್ಟ್ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಬ್ರೈಟ್ನೆಸ್ನ. ಈ ಥರ ಕೂಡ ಒಂದು ಹೊಸ ಅಪ್ಡೇಟ್ನ ವಾಟ್ಸಪ್ನವರು ಬಿಟ್ಟಿದ್ದಾರೆ ನೋಡಿ. ವಾಲ್ಪೇಪರ್ಸು ಇಷ್ಟು ಥರದ ವಾಲ್ಪೇಪರ್ಸ್ಗಳನ್ನ ಕೊಟ್ಟಿದ್ದಾರೆ. ಸುಮಾರು ವಾಲ್ಪೇಪರ್ಸ್ ಅವೆ ಈ ಅಪ್ಡೇಟಲ್ಲಿ ನೋಡ್ತಾ ಇರ್ಬೋದು. ಸುಮಾರು ಥರದ ವಾಲ್ಪೇಪರ್ಸ್ಗಳನ್ನ ಕೂಡ ಬೇಕಾದರೆ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕೂಡ ಚಾರ್ಟ್ ಕಲರ್ ಅಂತ ಇದೆ. ಮಾಮೂಲಿಯಾಗಿ ಇದೇ ಚೆನ್ನಾಗಿರೋದು. ನಿಮ್ಗೆ ಇಷ್ಟ ಆದರೆ ಬೇರೆ ಥರದ ಕಲರ್ಸ್ಗಳನ್ನು ಕೂಡ ನೀವು ಹಾಕೋಬಹುದು ಗೈಸ್. ಮತ್ತೆ ತಿಳ್ಕೊಂಡಲ್ಲ ವಾಟ್ಸಪ್ನ ಹೊಸ ಅಪ್ಡೇಟ್ ನಂತರ ವಾಟ್ಸಪ್ನಲ್ಲಿ ನೀಡಿರುವ ಹೊಸ ಫ್ಯೂಚರ್ಸ್ಗಳ ಬಗ್ಗೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬೈ ಬಾಯ್.